ಹಾಯ್ ಹಲೋ ನಮಸ್ತೆ. ನಾನು ಶಿಲ್ಪಾ ಸುನೀಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಅಪ್ಪಾಜಿ ಇದ್ದಾರಲ್ಲ, ಅವರ ತಮ್ಮನ ಮಗಳು ಕಝಿನ್ ಆಗಬೇಕು, ಅವಳದು ಮದುವೆ ಇದೆ. ಮದುವೆಗೋಸ್ಕರ ನಾನು ನೈಟ್ ಲೆಹೆಂಗಾ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಲೆಹೆಂಗಾದ ಶಾಪಿಂಗ್ ಮಾಡೋಣ ಅಂತೇಳಿ ಬಂದಿದ್ವಿ ಇಲ್ಲಿ ಶಾಪಿಗೆ. ನೋಡೋಣ, ಲೆಹೆಂಗಾ ಸಿಕ್ಕಿಲ್ಲ ಅಂದರೆ ಯಾವುದಾದ್ರೂ ಗ್ರ್ಯಾಂಡ್ ಡ್ರೆಸ್ಸಸ್ ನೋಡೋಣ ಅಂತ ಬಂದಿದ್ದೆ. ಶರಾರ ಇದೆ ನೋಡಿ, ಇದು ಈ ಥರದ್ದು ನೋಡೋಣ, ಇಲ್ಲಾಂದರೆ ವೆಸ್ಟರ್ನ್ ಡ್ರೆಸ್ ಏನಾದರೂ ಗೌನು ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ನೈಟ್ ಹಾಕ್ಕೊಳ್ಳೋಕ್ಕೆ. ಇದೆಲ್ಲ 3500 4000 ಅಂತ. ಇದೆಲ್ಲ ಸಿಲ್ಕಿಂದದು ತೋರಿಸಿದ್ನಲ್ಲ, ಪಿಂಕ್ ಕಲರು, ಅದು ಸಿಲ್ಕಿಂದು. ಇಲ್ಲ ಈ ಥರ ನೋಡೋಣ ಅಂತ ನೋಡ್ತಾ ಇದ್ದೆ ಎಲ್ಲದನ್ನು. ನನಗೆ ತುಂಬ ಗ್ರ್ಯಾಂಡ್ ಇರೋದು ಇಷ್ಟ ಆಗಲ್ಲ. ನಾನು ಆದಷ್ಟು ಸಿಂಪಲ್ಲಾಗೆ ತೊಗೊಳೋಕೆ ಇಷ್ಟಪಡ್ತೀನಿ. ಸಿಂಪಲ್ಲಾಗಿರಬೇಕು, ಹಾಗೆ ಲೈಟ್ ಕಲರ್ಸ್ ಇರಬೇಕು. ಅದಕ್ಕೆ ನಾನು ಲೈಟ್ ಕಲರ್ಸೇ ನೋಡ್ತಾ ಇದ್ದೆ. ನೋಡಿ, ಇದು ಚೆನ್ನಾಗಿ ಅನ್ನಿಸ್ತು ನನಗೆ. ನಾನು ಯಾವುದು ತಗೊಂಡೆ ಲೆಹೆಂಗಾ ಅಂತ ನಾನು ನಿಮಗೆ ರಿಸೆಪ್ಷನ್ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಗೌನೆಲ್ಲ ನೋಡಿದೆ, ನನಗೆ ಲೆಂತ್ ತುಂಬ ಅನಿಸುತ್ತೆ ಗೌನ್ ಆದರೆ, ಮತ್ತು ಕೆಳಗೆಲ್ಲ ಆಲ್ಟ್ರೇಷನ್ ಎಲ್ಲ ಮಾಡಿಸ್ಬೇಕು. ಅದಕ್ಕೋಸ್ಕರ ಅದು ತಲೆ ಬಿಸಿ ಬೇಡ ಅಂತಲೇ ಗೌನನ್ನ ತಗೊಂಡಿಲ್ಲ ನಾನು. ಇದೇ ಥರ ನೋಡಿದ್ರೆ ಆಯಿತು ಸಿಂಪಲ್ಲಾಗೆ ಅಂತ ನೋಡ್ತಾ ಇದ್ದೀನಿ ನೋಡಿ. ಹಾಗೆ ದೇವ್ರ ಕಾರ್ಯ ಮಾಡಿದರು, ಅದರದ್ದು ಹಿಂದಿನ ದಿವಸ ಮೆಹಂದಿ ಪ್ರೋಗ್ರಾಮ್ ಇತ್ತು. ನಾನು ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಪಾಪು ಇದ್ದಾನಲ್ಲ, ಅವ್ನು ಇಟ್ಕೊಂಡು ಹೋಗಿ ಅಲ್ಲೆಲ್ಲ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂಥೇಳಿ ನಾನು ಹೋಗಲಿಲ್ಲ. ಅಮ್ಮ ಎಲ್ಲ ಹೋಗಿದ್ರು. ಅದಕ್ಕೆ ಅಮ್ಮನ ಫ್ರೆಂಡು ಮೆಹಂದಿ ಹಾಕ್ತಾರೆ, ಅವರನ್ನೇ ಕರೆಸಿದ್ದೆ ಮನೆಗೆ ಮೆಹಂದಿ ಹಾಕ್ಸ್ಕೊಳ್ಳೋಣ ಅಂತ. ಅವನನ್ನು ಇಟ್ಕೊಂಡು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಅಮ್ಮ ಮನೆಯಲ್ಲಾದರೆ ಅಮ್ಮ ಇಟ್ಕೋತಾರೆ, ಮನೆಯಲ್ಲಾದರೆ ಮ್ಯಾನೇಜ್ ಮಾಡ್ಬೋದು. ಅಲ್ಲೆಲ್ಲ ಹೋಗಿ ಜಾಸ್ತಿ ಜನ ಇದ್ರೂ ಅವನು ಸುಮ್ಮನೆ ಕಿರಿಕಿರಿ ಮಾಡ್ತಾನೆ. ಅದಕ್ಕೆ ಮನೆಯಲ್ಲೇ ಹಾಕಿಸ್ಕೊತಾ ಇದ್ದೀನಿ ನೋಡಿ. ಎಲ್ಲ ನಮಸ್ತೆ. ನಾಳೆ ನಾಡಿದ್ದು ನನ್ನ ಕಸಿನಿನ ಮದುವೆ ಇದೆ. ಇವತ್ತು ದೇವ್ರ ಕಾರ್ಯ ಮಾಡ್ತಾ ಇದ್ದಾರೆ. ಅಮ್ಮ ಬೇಗ ಹೋಗಿದ್ದಾರೆ, 6 ಗಂಟೆಗೇನೋ ಹೋದರು. ರಾಯನ್ ಇನ್ನೂ ಎದ್ದಿರಲಿಲ್ಲ, ಅದಕ್ಕೋಸ್ಕರ ನಾನು ಇವಾಗ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೀನಿ. ಇವಾಗ ಹೋಗ್ತಾ ಇದ್ದೀನಿ, ಅಪ್ಪಾಜಿ ಬರ್ತಿದ್ದಾರೆ ಕರ್ಕೊಂಡು ಹೋಗೋಕ್ಕೆ. ವೀಡಿಯೋಸ್ ಎಲ್ಲ ಅಲ್ಲಿ ಎಷ್ಟಾಗುತ್ತೆ ಅಷ್ಟು ವೀಡಿಯೋಸ್ ಎಲ್ಲ ನಾನು ಶೇರ್ ಮಾಡ್ತೀನಿ ನಿಮಗೆ. ನಮ್ಮ ಕಡೆ ಎಲ್ಲ ಹೇಗೆ ದೇವ್ರ ಕಾರ್ಯ ಎಲ್ಲ ಮಾಡ್ತಾರೆ ಅಂಥೇಳಿ ವಿಡಿಯೋ ಮಾಡ್ಕೊತೀನಿ, ಶೇರ್ ಮಾಡ್ತೀನಿ. ಚಿಕ್ಕಪ್ಪ ಮನೆಗೆ ಬಂದೆ ನಾನು. ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ರು. ನಮ್ಮದು ಮನೆ ದೇವರು ಮೈಲಾರಲಿಂಗೇಶ್ವರ. ಆ ದೇವ್ರಿಗೆ ದೋಣಿ ತುಂಬಿಸ್ಬೇಕು, ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೋತಾ ಇದ್ರು. ಅಪ್ಪಾಜಿ ಕೂತಿದ್ದಾರೆ ನೋಡಿ ಇಲ್ಲಿ. ಮನೆಗೆಲ್ಲ ಫ್ಲವರ್ಸ್ ಎಲ್ಲ ಡೆಕೋರೇಷನ್ ಮಾಡೋಕ್ಕೆ ಬಂದಿದ್ದರು, ಮಾಡ್ತಾಯಿದ್ರು. ಹಾಗೆ ಈ ಸೈಡು ಅರಿಶಿನಕ್ಕೂ ರೆಡಿ ಮಾಡ್ಕೊತಿದ್ರು. ಮೆಹಂದಿ ಹಾಕ್ಸ್ಕೊಂಡಿದ್ದೆ ನಾನಿದು. ಮೆಹಂದಿದು ಡೆಕೋರೇಷನ್ ಹಿಂದೆ ಮಾಡಿರೋದು. ಹಾಗೆ ಮೆಹಂದಿ ಪ್ರೋಗ್ರಾಮಿಂದು ಒಂದೆರಡು ಫೋಟೋ ಹಾಕ್ತೀನಿ ನೋಡಿ. ಇವಳೆ ಮದುಮಗಳು ಪೂಜಾ ಅಂತ. ನಾನು ಹೋಗೋಕ್ಕಾಗಲಿಲ್ಲ ಇದಕ್ಕೆ ಮೆಹಂದಿ ಪ್ರೋಗ್ರಾಮ್ಗೆ. ಹಾಗೆ ಇವಾಗ ಬಳೆ ಶಾಸ್ತ್ರ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಈ ಥರ ಬಳೆ ಎಲ್ಲ ಇಟ್ಟು ಪೂಜೆ ಮಾಡಿ, ಮದುಮಗಳು ಕೈಯಲ್ಲಿ ಪೂಜೆ ಮಾಡಿಸಿ ಆಮೇಲೆ ಎಲ್ರಿಗೂ ಬಳೆ ತೊಡಿಸ್ತಾರೆ ನೋಡಿ. ಮದುಮಗಳು ಪೂಜೆ ಎಲ್ಲ ಮಾಡಿ ಅವಳಿಗೆಲ್ಲ ಬಳೆ ಇಟ್ಟಿದ ಮೇಲೆ ನಮಗೆಲ್ಲರಿಗೂ ಬಳೆ ತೊಡಿಸ್ತಾರೆ.
ಇವರು ಅಮ್ಮ, ನಮ್ಮಮ್ಮ, ಇವರು ಮದುಮಗಳು ಅಮ್ಮ, ಇವರು ನಮ್ಮ ಆಂಟಿ ಆಗಬೇಕು. ಅವಳಿಗೆಲ್ಲ ಬಳೆ ಇಟ್ಟ ಮೇಲೆ ನಮಗೆ ಎಲ್ರಿಗೂ ಬಳೆ ಎಲ್ಲ ಹಾಕಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಹಾಗೆ ಇವಾಗ ಪೂಜೆ ಮಾಡ್ತಾರೆ ನೋಡಿ. ನಮ್ಮದು ಮನೆ ದೇವರು ಮೈಲಾರಲಿಂಗೇಶ್ವರ ಸ್ವಾಮಿ. ಅದಕ್ಕೋಸ್ಕರ ದೋಣಿ ತುಂಬಿಸ್ಬೇಕು. ಅಲ್ಲಿ ದೋಣಿ ಅಂತ ಇಟ್ಟಿದ್ದಾರೆ ನೋಡಿ, ಒಂದು 5 ಇಟ್ಟಿದ್ದಾರೆ. ಸ್ಕ್ವೇರ್ ಟೈಪ್ ಇದೆ ಅಲ್ಲ ಬೌಲು, ಅದು ದೋಣಿ ಅಂತಾರೆ ಅದಕ್ಕೆ. ಹಾಗೆ ಅಕ್ಷತೆಯಿಂದ ತ್ರಿಶೂಲ ಬರೀತಾರೆ. ತ್ರಿಶೂಲ, ಸೂರ್ಯ, ಚಂದ್ರ, ಶಿವಂದು ಚಿತ್ರ ಬರೀತಾರೆ. ಬರೆದು ನಾವು ಮನೇಲಿ ಏನು ಅಡುಗೆ ಮಾಡಿರ್ತೀವಿ ನೋಡಿ, ಅದನ್ನೆಲ್ಲ ಆ ದೋಣಿ ಒಳಗೆ ಇಟ್ಟು ಪೂಜೆ ಮಾಡ್ತಾರೆ. ಇದಕ್ಕೆ ದೋಣಿ ತುಂಬಿಸೋದು ಅಂತ ಹೇಳ್ತಾರೆ. ಆ ಥರ ಎಲ್ಲ ಪೂಜೆ ಮಾಡ್ತಾರೆ. ಇಲ್ಲಿ ನೋಡಿ ರಾಯನು ಅಪ್ಪಾಜಿ ಜೊತೆಗೆ ಆಟ ಆಡ್ತಾ ಇದ್ದಾನೆ. ಅವನಿಗೆ ಫುಲ್ ಖುಷಿ. ಈ ಥರ ಜನಗಳು ಇದ್ದುಬಿಟ್ರೆ ಅವನಿಗೆ ಫುಲ್ ಖುಷಿ ಆಗಿಬಿಡುತ್ತೆ. ಅರಿಶಿನದ ಶಾಸ್ತ್ರ ನಡೀತಾ ಇದೆ ಇವಾಗ. ಬಳೆದು ಮುಗೀತು. ಈಗ ಮದುಮಗಳಿಗೆ ಹಾಗೆ ಅವ್ರ ತಂಗಿಯವರು ಪಕ್ಕ ಇರೋಳು, ಅವಳಿಗೂ ಹಚ್ತಾ ಇದ್ದಾರೆ ಅರಿಶಿನ. ಅರಿಶಿನ ಯಾಕೆ ಹಚ್ತಾರೆ ಅಂದರೆ, ನಮ್ಮದು ಮದುವೆ ಟೈಮಲ್ಲಿ ನಮ್ಮದು ಬಾಡಿ ತುಂಬ ಹೀಟ್ ಆಗಿರುತ್ತಂತೆ. ಟೆನ್ಷನ್ ಎಲ್ಲ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆ ನಮ್ಮದು ಬಾಡಿ ತುಂಬ ಹೀಟ್ ಆಗಿರುತ್ತಂತೆ. ಅದಕ್ಕೋಸ್ಕರ ಸ್ವಲ್ಪ ತಂಪಾಗಲಿ ಅಂತೇಳಿ ಅರಿಶಿನ ಹಚ್ತಾರಂತೆ. ಅದು ಒಂದು ರೀಸನು. ಹಾಗೆ ನಮ್ಮದು ಮೈ ಹಸಿ ಮೈ ಇರುತ್ತಂತೆ ಮದುವೆ ಟೈಮಲ್ಲಿ. ಅದಕ್ಕೆ ನಾವು ಸ್ವಲ್ಪ ಸೂಕ್ಷ್ಮವಾಗಿರ್ತೀವಂತೆ. ಆ ಟೈಮಲ್ಲಿ ನಮಗೆ ಈ ವೈರಸ್ ಅಟ್ಯಾಕ್ ಆಗೋದು ತುಂಬ ಈಸಿ ಅಂತೆ. ಆ ಥರ ನಮಗೆ ಯಾವುದೇ ರೀತಿಯಾದಂತಹ ವೈರಸ್ ಅಟ್ಯಾಕ್ ಆಗಬಾರ್ದು, ಹಾಗೆ ಏನು ಇನ್ಫೆಕ್ಷನ್ ಆಗಬಾರ್ದು ಅಂಥೇಳಿ ಈ ಥರ ಅರಿಶಿನ ಹಚ್ತಾರೆ ಅಂತೆ. ಅದಕ್ಕೆ ಆ ರೀಸನ್ಗೋಸ್ಕರ ಅರಿಶಿನ ಹಚ್ತಾರೆ. ಮತ್ತು ಅರಿಶಿನ ಇದೆಯಲ್ಲ, ಅದು ಒಂದು ಶುಭ ಸಂಕೇತ. ಅದು ಯಾವುದೇ ಕಾರ್ಯ ಮಾಡಬೇಕಾದ್ರೂ ಅರಿಶಿನ ಕುಂಕುಮ ಮುಂಚೆನೇ ಇಟ್ಟಿರ್ತೀವಲ್ವ, ಅದಕ್ಕೋಸ್ಕರ ಅರಿಶಿನ ಹಚ್ಚೋದು. ಕುಂಕುಮಗಿಂತ ಅರಿಶಿನ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ನೋಡಿ. ಎಲ್ಲ ಅಮ್ಮ, ಆಂಟಿ ಎಲ್ಲರೂ ಹಚ್ತಿದ್ದಾರೆ. ನಮ್ಮ ಕಡೆ ಹೆಂಗೆ ಎಲ್ಲರೂ ಹಚ್ಚಿದ್ಮೇಲೆ ಮತ್ತು ನಾವೆಲ್ಲ ಹಚ್ಕೋತಾರೆ. ಅತ್ತೆಗಳಿರ್ತಾರಲ್ಲ, ಅತ್ತೆಗಳಿಗೆ, ಸೊಸೆಯರಿಗೆ, ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ, ಈ ಥರ ಎಲ್ರಿಗೂ ಅರಿಶಿನ ಹಚ್ಕೋತೀವಿ ನಾವು. ಅಮ್ಮ ನಿಂತಿದ್ದಾರೆ, ಪಕ್ಕದಲ್ಲಿ ಅತ್ತೆ, ಇವರು ಆಂಟಿ. ನಮ್ಮ ಮನೆಯವರು ನಮ್ಮ ಚಿಕ್ಕಪ್ಪಗೆ ಹಚ್ತಾ ಇದ್ದಾರೆ. ಇವ್ರು ಚಿಕ್ಕಪ್ಪ, ಚಿಕ್ಕಮ್ಮ. ಎಲ್ಲರೂ ಅರಿಶಿನ ಹಚ್ಚಿದ್ಮೇಲೆ ನೀರು ಹಾಕಬೇಕು. ಮದುಮಗಳಿದ್ದಾರಲ್ಲ, ಅವಳನ್ನು ಕೂರಿಸಿ ಚಪ್ರದ ಕೆಳಗೆ ಕೂರಿಸಿ ನೀರು ಹಾಕ್ತಾರೆ. ಜಾಸ್ತಿ ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ ನನಗೆ, ಕೆಲಸ ಜಾಸ್ತಿ ಆಗಿಬಿಡ್ತು. ಅದಕ್ಕೋಸ್ಕರ ಎಷ್ಟಾಯಿತೋ ಅಷ್ಟೇ ವೀಡಿಯೋಸ್ ನಾನು ತಗೊಂಡೆ. ನೋಡಿ, ಇಲ್ಲಿ ಈ ಥರ ಅರಿಶಿನ ಹಚ್ಚಿದ್ಮೇಲೆ ಎಲ್ಲರೂ ಸೇರಿ ಆರತಿ ಮಾಡಿ ಮದುಮಗಳಿಗೆ ನೀರು ಹಾಕಿ ಸ್ನಾನ ಮಾಡಿಸ್ಬೇಕು. ಅದು ಈ ಚಪ್ಪರ ಹಾಕಿರ್ತೀವಲ್ಲ, ಅದ್ರ ಕೆಳಗಡೆನೇ ಕೂರಿಸಿ ಹಾಕಬೇಕು. ಈ ಥರ ಜರಡಿ ಇಟ್ಕೊಂಡು ತಲೆ ಮೇಲೆ ನೀರು ಹಾಕಬೇಕು. ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ನಾಳೆ ಮದುವೆದೆಲ್ಲ ಮಾತಾಡ್ತಾಯಿದ್ರು. ಹಾಗೆ ಬ್ರೈಡ್ ಟು ಬಿ ಮಾಡಿದರು. ನಾನು ಹೋಗೋಕ್ಕಾಗಲಿಲ್ಲ, ವಾಪಸ್ ಬಂದುಬಿಟ್ಟೆ ನಾನು ಬೇಗ. ಅಲ್ಲೇ ಮನೆಯವರಿದ್ದರೆಲ್ಲ ಸೇರಿ ಬ್ರೈಡ್ ಟು ಬಿ ಮಾಡಿದರು. ಇವಳು ನಮ್ಮ ಅತ್ತಿಗೆ, ಹಾಗೆ ಇವಳು ನಮ್ಮ ತಂಗಿ, ಅವರೆಲ್ಲ ಸೇರಿ ಮಾಡಿದರು, ಬ್ರೈಡ್ ಟು ಬಿ ಮಾಡಿದರು. ಈ ಪಾಪು ಇರೋದಕ್ಕೆ ನನಗೆ ಜಾಸ್ತಿ ಹೊತ್ತು ಇರೋಕ್ಕಾಗೋದಿಲ್ಲ, ರಾಯನಿರೋದಕ್ಕೆ. ನೈಟು ಆಂಟಿ ಮೆಣಸಿನ್ಕಾಯಿ ಮಾಡ್ತಾಯಿದ್ರು ಎಲ್ಲರಿಗೂ. ಈ ಫಂಕ್ಷನ್ ಟೈಮಲ್ಲಿ ಎಲ್ಲರೂ ಜೊತೆಗಿದ್ದರೆ ತುಂಬ ಖುಷಿ ಅನಿಸುತ್ತೆ ಅಲ್ವಾ. ಮನೆ ತುಂಬ ಜನ ಇದ್ದು ಈ ಥರ ಮಾತಾಡ್ಕೊತ ಇದ್ದರೆ ಎಷ್ಟು ಟೈಮ್ ಪಾಸ್ ಆಗುತ್ತೆ ಅಲ್ವಾ. ಅಷ್ಟು ಜನಕ್ಕೂ ಆಂಟಿ ಮಾಡಿದರು. ಒಂದು 50 ಮೆಣಸಿನ್ಕಾಯಿ ಮಾಡಿದರು ನೋಡಿ.
ಮದುಮಗಳು ಎಲ್ಲಿದ್ದಾಳೆ ನೋಡ್ರಿ, ಇವಳೆ ಮದುಮಗಳು. ಹಾಯ್ ಮಡೆ ಅತ್ತೆ. ಹಾಂ ಮಾಡ್ರಿ, ಎಲ್ಲರೂ ಮಾಡ್ರಿ. ದೇವ್ರ ಕಾರ್ಯಕ್ಕೆ ಹೋಳಿಗೆ ಎಲ್ಲ ಮಾಡಿಸಿದ್ರು ಅಡುಗೆ, ಅದರದ್ದೆಲ್ಲ ಫೋಟೋ ತೆಗಿಯೋಕ್ಕಾಗಲಿಲ್ಲ. ಇದು ಹೊರಗಡೆಯಿಂದ ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ಅದ್ರದ್ದು ಫೋಟೋ ತೆಗೆದಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟೇ. ಮತ್ತೆ ನಾನು ರಿಸೆಪ್ಷನ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.